ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಧಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ್ದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ತುಂಬಾ ಇಷ್ಟವಾಗಿರೋದು ಈ ಪ್ರಾಣಿಗಳು ಅಂದರೆ ನನಗೆ ತುಂಬಾ ಇಷ್ಟ. ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡಿದ್ದೀನಿ. ಏನು ಅಂದರೆ ನನಗೆ ನಮ್ಮ ಮನೇಲಿ ಒಂದು ನಾಯಿ ಮರಿ ಸಾಕಿದ್ವಿ, ಗೋಲ್ಡನ್ ರೆಟ್ರಿವರು. ಅದ್ರ ಹೆಸರು ನಾವು ಲಕ್ಕಿ ಅಂತ ಇಟ್ಟಿದ್ವಿ. ಏನು ಅಂದರೆ ಒಂದು 20 ದಿನದ ಮರಿನ ನನ್ನ ಮಕ್ಕಳು ತೊಗೊಂಬಂದಿದ್ರು ತುಂಬ ಇಷ್ಟಪಟ್ಟು. ಅದು ಎಷ್ಟು ಚೆನ್ನಾಗಿ ಇತ್ತು, ಗುಂಡು ಗುಂಡಾಗಿ, ನೋಡೋಕ್ಕೆ ತುಂಬಾ ಮುದ್ದಾಗಿತ್ತು. ಅದಂತರೂ ತುಂಬ ಹಚ್ಕೊಂಡ್ಬಿಟ್ಟಿತ್ತು ನಮ್ಮೆಲ್ಲರಿಗೂ. ಎಲ್ಲೂ ಹೊರಗೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ನನ್ನ ಕೆಳಗಡೆ ಕೂತ್ಕೊಂಡ್ರೇನು ಮೊದಲೇ ಬಂದು ಮಲ್ಕೊಳ್ಳೋದು. ಹೇಳಿದ ಮಾತೆಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತು. ಅದು ಅನ್ನ ಮೊಸರು ಕಲಸಿಟ್ರು ಕೂಡ ಮಾಡಬೇಡ ಅಂದರೆ ಊಟ ಮಾಡ್ತಿರ್ಲಿಲ್ಲ. ಹಾಡು ಒಂದ ಮೇಲೇ ಸ್ಟಾರ್ಟ್ ಮಾಡೋದು. ಆ ಥರ ಎಲ್ಲ ಥರ ಬಾಯಿ ಮಾತುಗಳನ್ನ ಕಲ್ತಿತ್ತು ಅದು. ಎಲ್ಲೋದ್ರೂ ಬಂದಿದ್ದ ತಕ್ಷಣ ಅದು ಕುಣಿತಾ ಇದ್ದಿದ್ದು ನೋಡಿಬಿಟ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ಆ ಥರ ಸಾಕಿದ್ದು. ಒಂದು ಹಾಡು ನಾನು ಹೇಳ್ತಾ ಇದ್ದೆ, ಆ ಹಾಡೂ ಕೂಡ ಅದು ಹಾಡು ಒಂದು ಹೇಳಿಬಿಟ್ಟು ಹೇಳು ಅಂದರೆ ಅದು ತನ್ನ ಬಾಯಿಂದ ಹೇಳೋದು. ಈ ಥರ ಎಲ್ಲ ಇತ್ತು ಆ ನಾಯಿ. ಹಾಡು ಹೇಳು. ಕೊಳ್ಳಲೂದು ಇನ್ನೊಮ್ಮೆ ರಂಗಯ್ಯ. ಹೇಳು ಲಕ್ಕಿ, ಹೇಳು ಲಕ್ಕಿ. ಕೊಳಲೂದು ಮತ್ತೊಮ್ಮೆ ಕೃಷ್ಣಯ್ಯ. ಹೇಳು ಹೇಳು ಹೇಳು. ಕೊಳಲೂದು ದ್ವಾರಕ ನಿಲಯನೆ. ಹೇಳಪ್ಪ ಹೇಳು. ಕೊಳಲೂದು ದ್ವಾರಕ ನಿಲಯನೆ, ಕೊಳಲೂದು ಇನ್ನೊಮ್ಮೆ ರಂಗಯ್ಯ. ಹೇಳಪ್ಪಿ ಹೇಳು. ಹೇಳು. ಕೊಳಲೂದು ನಮ್ಮ ರಂಗಯ್ಯ. ಹೇಳು ಹೇಳು. ಗುಡ್ ಗರ್ಲ್. ಬಾಯ್ ಬಿಡು, ಗಂಟ್ಲಲ್ಲೇ ಹೇಳು, ಹಾಡು ಹೇಳು. ಗುಡ್ ಕೊಳಲೂದು ದ್ವಾರಕ ನಿಲಯನೆ, ಕೊಳ್ಳಲೂದೋ ದ್ವಾರಕ ನಿಲಯನೆ. ಹೇಳು. ಬಾಯಿ ಬಿಡಲ್ಲ, ಅದು ಒಳಗಡೆನೆ ಇರುತ್ತೆ. ಕೊಳಲೂದು ಇನ್ನೊಮ್ಮೆ ರಂಗಯ್ಯ. ಹೇಳು. ಗುಡ್ ಗರ್ಲ್. ಹೇಳಮ್ಮ. ಗುಡ್ ಗರ್ಲ್. ಹೇಳು ಹೇಳು ಹೇಳು. ಹೇಳು. ಕೊಳಲೂದು ಹೇಳು. ಗುಡ್ ಗರ್ಲ್. ಹೇಳು. ರಾಗವಾಗಿ ಹೇಳ್ಬೇಕು, ರಾಗವಾಗಿ ಹೇಳ್ಬೇಕು. ಇಷ್ಟ ಇಲ್ವಾ ಹಾಡು ಹೇಳಕ್? ಇಷ್ಟ ಇಲ್ವಾ? ಹೇಳು ಹೇಳು. ಸಾಕಾ? ಹೇಳಪ್ಪ. ಇಷ್ಟ ಇಲ್ಲ. ಕೊಳಲೂದು ಇನ್ನೊಮ್ಮೆ ರಂಗಯ್ಯ. ಹೇಳಪ್ಪ. ಬೇರೆ ಹಾಡು ಹೇಳ್ಬೇಕಾ? ಬೇರೆ ಹಾಡ್ಬೇಕಾ? ಹೇಳು. ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ, ಗೋಪ ನಂದದಿಂದ ರಂದಿಸುತ್ತ ಬಂದ ನೋಡೆ. ಹೇಳು ಲಕ್ಕಿ. ಹೇಳು. ಬಂದ ಕೃಷ್ಣ ಬಂದ ಕೃಷ್ಣ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪ ನಂದದಿಂದ ನಂದಿಸುತ್ತ ಬಂದ ನೋಡೆ. ಹೇಳು ಲಕ್ಕಿ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಹೇಳು. ಗೋಪಾನಂದದಿಂದ ರಂದಿಸುತ್ತ ಬಂದ ನೋಡೆ. ಆಹಾ ಬಂದ ನೋಡೆ. ಹೇಳಲಿಕ್ಕೆ. ಅಕ್ಕೋ ಬಂದ ನೋಡೆ, ಈಕೋ ಬಂದ ನೋಡೆ. ಹೇಳಲಿಕ್ಕೆ. ಹೇಳು ಹೇಳು ಹೇಳು. ಇವಾಗ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದರೆ, ಅದು ಇವಾಗಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅದಿಲ್ಲ ಅಂತ ಹೇಳೋಕ್ಕೆ. ಅಂದರೆ ಅದು 8 ವರ್ಷ ಇದ್ಬಿಟ್ಟು ಸತ್ತೋಯ್ತು ಅದು. ಅದಕ್ಕೂ ಒಂದು ಏಜ್ ಅಂತ ಇರುತ್ತಲ್ಲ, ಅದು ಏಜ್ ಆದಮೇಲೆ ಸತ್ತೋಯ್ತು.
ಅದೇ ಬೇಜಾರದಲ್ಲಿ ತುಂಬಾ ಬೇಜಾರದಲ್ಲಿ ಕಾಲ ಕಳೀತಾ ಇದ್ವಿ ನಾವೆಲ್ಲರೂ. ಒಂಥರ ಅದನ್ನೇ ಫೀಲಿಂಗ್ ಹಿಡ್ಕೊಂಡು ಊಟ ಮಾಡೋಕ್ಕೂ ಬೇಜಾರಾಗ್ತಿತ್ತು. ರಾತ್ರಿ ಎಲ್ಲ ಅದ್ರ ಫೋಟೋಗಳ್ನ ನೋಡಿಕೊಂಡು ಅಳೋದು ಹೀಗೆಲ್ಲ ಮಾಡ್ತಾಯಿದ್ದೆ. ನಾನಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ. ನನ್ನ ಮಕ್ಕಳು ಬಿಡಮ್ಮ ಹೋಗಲಿ, ಇನ್ನೊಂದು ತೊಗೊಂಡೇ ಬರೋಣ ಅಂತ ಹೇಳ್ತಾಯಿದ್ರು. ಆದರೆ ನಾನೇ ಬೇಡಪ್ಪ, ನನಗೆ ಚೆನ್ನಾಗಿ ಪ್ರೀತಿಯಿಂದ ಸಾಕಿರ್ತೀವಿ, ಅದು ಈ ಥರ ಏನಾದರೂ ಆಯಿತು ಅಂದರೆ ನಮಗಂತೂ ತುಂಬಾ ಕಷ್ಟ ಆಗುತ್ತೆ ತಡ್ಕೊಳ್ಳೋಕ್ಕೆ ದುಃಖನ. ಬೇಡ ತಗೊಂಡು ಬರೋದೇ ಬೇಡ, ನಾವು ಇಲ್ಲಿಗೆ ಇದೊಂದೇ ನಮಗೆ ಸಾಕು, ಇನ್ಯಾವ ಪ್ರಾಣಿಗಳನ್ನು ಸಾಕೋದು ಬೇಡ. ಈ ಥರ ಏನಾದರೂ ಆದರೆ ನಾವು ಎಲ್ಲರೂ ಬೇಜಾರದಲ್ಲಿ ಕೂತ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ಅದು ನಮ್ಮ ಲಕ್ಕಿ ಏನೋ ತೀರ್ಕೊಂತಲ್ಲ, ಅದಾದಮೇಲೆ 1 ತಿಂಗಳಿಗೋ 1.5 ತಿಂಗಳಿಗೋ ಯಾವುದೋ ಒಂದು ಪುಟ್ಟ ಮರಿ ಅದೇ ಕಲರ್ ಇತ್ತು, ಆದರೆ ಗೋಲ್ಡನ್ ರಿಟ್ರೀವರ್ ಅಲ್ಲ ಅದು ಸುಮ್ಮನೆ ಬೀದಿ ನಾಯಿ. ಹಾಗೆ ಸುಮ್ಮನೆ ನಮ್ಮ ಗೇಟ್ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಚಿಕ್ಕದ ಮರಿ ಅದು ಸ್ಟಾರ್ಟ್ ಆಯ್ತಲ್ಲ, ನಾವು ಅದಕ್ಕೆ ಏನು ಮಾಡಿದ್ವಿ, ಅಯ್ಯೋ ನನಗೆ ಲಕ್ಕಿನ ಮರೆಯೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಅದು ಮುದ್ದಾಗಿತ್ತಲ್ಲ ಅಂದ್ಬಿಟ್ಟು ಮನೆ ಒಳಗೆ ಏನು ಸಾಕಲಿಲ್ಲ. ಹಾಗೆ ಹೊರಗಡೆ ಗೇಟ್ ಹತ್ರನೇ ಬಂದಾಗೆಲ್ಲ ಸ್ವಲ್ಪ ಬಿಸ್ಕೆಟ್ ಅಂತೆ ಹಾಲು ಇಡೋದು, ಅನ್ನ ಹಾಲು ಹಾಕ್ತಾಯಿದ್ವಿ. ಆಮೇಲೆ ಅದಕ್ಕೆ ನಾವು ಏನಂತ ಇಟ್ವಿ, ಸುಮ್ಮನೆ ಚೋಟಿ ಅಂತ, ಚಿಕ್ಕ ಮರಿ ಅಲ್ವಾ ಚೋಟಿ ಅಂತ ಸುಮ್ಮನೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೋಟಿ ಅಂದರೆ ಸಾಕದು ಹೆಂಗೆ ಖುಷಿಯಾಗಿಬಿಡ್ತು ಅದಕ್ಕೆ, ನನ್ನ ಹೆಸರು ಅಂತ ಗೊತ್ತಾಗ್ಬಿಡ್ತು ಅದಕ್ಕೆ. ಅದೇನಾಗಿದೆ ಗೊತ್ತಾ, ಇವಾಗ ಬಂದೆ ನೋಡಿ ವಿಷಯಕ್ಕೆ. ಅದು ಇವಾಗ ಹೆಣ್ಣು ನಾಯಿ ಅಲ್ವಾ, ಅದು ಮರಿ ಹಾಕಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪುಟ್ ಮರಿಗಳು 8 ಮರಿ ಹಾಕಿಬಿಟ್ಟಿದೆ ಅದು. ಒಂದು ದಿವಸ ಪಕ್ಕದಲ್ಲಿ ಏನೋ ಸೌಂಡ್, ರಾತ್ರಿ ಮಲ್ಕೊಂಡಿದ್ವಲ್ಲ, ಬೆಳಗಿನ ಜಾವ ಏನೋ ಸೌಂಡ್ ಕೇಳಿಸ್ತಾ ಇದೆ ಅಂತ ನೋಡಿದ್ರೆ ನಮ್ಮ ಮನೆ ಎದುರುಗಡೆ ಕಾಂಪೌಂಡು, ಪಕ್ಕದ ಮನೆ ಗೋಡೆ ಮಧ್ಯದಲ್ಲಿ ಮರಿ ಹಾಕಿಬಿಟ್ಟಿದೆ. ಅದು 8 ಮರಿಗಳು. ಅದು ನೋಡಿಬಿಟ್ರೆ ಎಷ್ಟು ಖುಷಿಯಾಯಿತು ಅಂದರೆ, ಅದನ್ನ ನೋಡಿ ಹೇಗಿದ್ದಾವೆ ಅಂತ. ದೊಡ್ಡವರು ಇವಾಗ ನೋಡಿ ಮನುಷ್ಯರಾದರೆ ಒಂದು ಇದು ಪ್ರೆಗ್ನೆಂಟ್ ಆಯಿತು ಅಂದರೆ ಎಷ್ಟು ಕೇರ್ ಮಾಡ್ತೀವಿ, ಮತ್ತು ಮಗು ಆಯಿತು ಅಂದರೆ ಅವ್ರಿಗೆ ಎಷ್ಟು ಕೇರ್ ಮಾಡ್ತೀವಿ. ಇವಕ್ಕೆ ನೋಡಿ, ಅಯ್ಯೋ ಹೆಂಗೋ ಬೀದಿಯಲ್ಲೇ ಬೆಳೆದ್ಬಿಟ್ಟು ಒಂಚೂರು ಅನ್ನ ಹಾಲು ಹಾಕಿದ್ದಕ್ಕೆ ಇದೇ ನಮ್ಮನೆ ಅಂತ ತಿಳ್ಕೊಂಬಿಟ್ಟು ಆ ಥರ ಪಕ್ಕದಲ್ಲಿ ಮರಿಗಳ್ನ ಹಾಕಿದೆ ನೋಡಿ. ಎಷ್ಟು ನಮ್ಗೆ ನೋಡಿದರೆ ಖುಷಿನಾಗುತ್ತೆ, ಸಂಕಟನಾಗುತ್ತೆ. ಅಲ್ಲೊಂದು ನಮ್ಮ ಮ್ಯಾಟ್ ಬಿದ್ದಿತ್ತು, ಆ ಮ್ಯಾಟ್ ಕೆಳಗಡೆನೇ ಅದು ಗೂಡು ಮನೆ ಥರ ಮಾಡಿ ಕಾಲಿಂದ ಕೆದರಿ ಅದು ಸಿಮೆಂಟ್ ಏನೋ ಬಿದ್ದಿರೋದನ್ನ ಒಳಗಡೆ ತಳ್ಳಿ ಹೊರಗಡೆ ತಳ್ಳಿ ಮನೆ ಥರ ಮಾಡ್ಕೊಂಡು ಅದರಲ್ಲೆಲ್ಲ ಮರಿ ಇಟ್ಟಿದೆ. ಹೋಗೋದು ಬರೋದು ಮರಿ ನೋಡೋದು ಅಂದರೆ ಅದಕ್ಕೇನು ಗೊತ್ತಾ, ನನ್ನ ಮರಿ ಯಾರಾದರೂ ತಗೊಂಡು ಹೋಗ್ತಾರೆ ಅಂತ ಭಯ. ಅದಕ್ಕೋಸ್ಕರ ನಾವೇನಾದ್ರು ಹೊರಗಡೆ ಹೋದರೆ ಅಲ್ಲಿ ನಿಂತ್ಕೊಂಡ್ರೆ ಒಂದು ರೌಂಡ್ ಹೊರಗಡೆ ಹೋಗಿ ಬರುತ್ತೆ ಎಲ್ಲಾದರೂ ದೂರ. ನಾವು ಎಲ್ಲೋ ಅಲ್ಲಿ ಮರಿಗಳ ಜೊತೆ ನಿಂತ್ಕೊಂಡಿಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ. ಅವಕ್ಕೆ ಹಾಲು ಕೊಟ್ಕೊಂಡು ಅಲ್ಲೇ ಇರುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ ಒಂದೆರಡು ಹೊತ್ತು ಅದಕ್ಕೆ ಸ್ವಲ್ಪ ಅನ್ನ ಹಾಲು ಅದೇನೋ ಕಲಿಸ್ಬಿಟ್ಟು, ಅದಕ್ಕೆ ನಾವಿದ್ದರೆ ಧೈರ್ಯ, ಅಲ್ಲಿ ಯಾರೂ ಬರೋಲ್ಲ, ನನ್ನ ಮರಿಗಳ್ನ ಯಾರೂ ತಗೊಂಡೋಗಲ್ಲ ಅಂತ ಧೈರ್ಯ. ಅದಕ್ಕೆ ಬಂದುಬಿಟ್ಟು ಊಟ ಮಾಡಿಬಿಟ್ಟು ತಕ್ಷಣಕ್ಕೆ ಹೋಗಿ ಅಲ್ಲಿ ಅದ್ರ ಪಕ್ಕದಲ್ಲೇ ಮಲ್ಕೊಂಡ್ಬಿಡುತ್ತೆ. ಆ ಮರಿಗಳು ನೋಡಿ ಎಷ್ಟು ಚಿಕ್ಕವಿದ್ದಾವೆ, ಇನ್ನೂ ಕಣ್ಣೇ ಬಿಟ್ಟಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮರಿ ಇದೆ. ಇದು ಕಣ್ಣು ಬಿಟ್ಟಿಲ್ಲ ನೋಡಿ ಹೆಂಗಿದೆ ಅಂತ, ತುಂಬ ಮುದ್ದಾಗಿದ್ದಾವೆ. ಆದರೆ ಮಾತ್ರ ನಾನು ಯಾವುದನ್ನು ನಂದು ಅಂತ ಹತ್ರ ಇಟ್ಕೊಂಡು ಸಾಕಲ್ಲ. ಇಲ್ಲೇ ಹೊರಗಡೆ ಇದ್ದರೆ ಬೇಕಾದರೆ ಹಾಗೆ ಏನಾದರೂ ಊಟ ಅದು ಇದು ಹಾಕ್ತೀನಿ. ಏಕೆಂದರೆ ಮತ್ತೆ ಅವಕ್ಕೇನಾದರೂ ಆದರೆ ನಮಗೆ ತುಂಬ ಕಷ್ಟ ಆಗುತ್ತೆ ತಡ್ಕೊಳ್ಳೋಕ್ಕೆ. ಈ ವಿಡಿಯೋ ಮಾಡಿದ್ದೀನಲ್ಲ, ಇದೆಲ್ಲ ಪ್ರಾಣಿ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನಾಯಿ ಸಾಕಿರ್ತಾರಲ್ಲ ಅವ್ರಿಗೂ ಇದು ನನ್ನ ಥರನೇ ಫೀಲಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ನೋಡಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಧಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇದಾ ಬೊಗಳ್ತಿರೋದು ಚಿಕ್ಕದು.